ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡೋದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲು, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯ ಮಕ್ಕಳೇ, ಈ ಮುಂಜಾನೆಗಳಲ್ಲಿ ದೇವರೊಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದರೆ, ನೀತಿವಂತರು ಖಜೂರದ ಮರದಂತೆ ಬೆಳೆಯುವರು ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಇದಕ್ಕೆ ಆಧಾರವಾಗಿ ದಾವಿದನ ಬರೆದ ಕೀರ್ತನೆ 92ನೇ ಅಧ್ಯಾಯ 12ನೇ ವಾಕ್ಯ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿಧವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಹೇಳ್ತಾರೆ, ನೀತಿವಂತರು ಖಜೂರದ ಮರದಂತೆ ಬೆಳೆಯುವರು, ಲಿಬೋನಿನ ದೇವದ ವೃಕ್ಷದ ಹಾಗೆ ವೃದ್ಧಿ ಆಗುವರು. ಆಮೆನ್, ಹಲ್ಲೆಲೂಯಾ. ಹೌದು ಪ್ರೀತಿಯ ಮಕ್ಕಳೇ, ದಾವಿದನ ವಾಕ್ಯ ಹೇಳ್ತದೆ, ನೀತಿವಂತರು ಖಜೂರದ ಮರದಂತೆ ಬೆಳೆಯುವರು ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಖರ್ಜೂರ ಮರ ನೋಡೋದಾದ್ರೆ ಮನುಷ್ಯರ ಹಾಗೆ ಅದು ಫಲ ಕೊಡುವಂಥದ್ದು ಮರ ಆಗಿದೆ. ಪ್ರೀತಿಯ ಮಕ್ಕಳೇ, ಅದು ಒಳ್ಳೆಯ ರೀತಿಯಲ್ಲಿ ಮನುಷ್ಯನ ಹಾಗೆ ಸಹಾಯ ಮಾಡುವಂಥದ್ದು. ಅದೇ ತರ ನೀತಿವಂತ ನಾವು ಮಾರ್ಗದಲ್ಲಿ ನಡೆಯುವುದಾದ್ರೆ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡೋದು, ಇನ್ನೊಬ್ಬರಿಗೆ ಪ್ರೀತಿಯಿಂದ ನೋಡಿಕೊಳ್ಳುವುದು, ಅದೊಂದು ಒಳ್ಳೆ ನೀತಿ ಮಾರ್ಗವಾಗಿದೆ. ಪ್ರೀತಿಯ ಮಕ್ಕಳೇ, ಅದೇ ತರ ದೇವವಾಕ್ಯ ಹೇಳ್ತದೆ, ನೀತಿವಂತರು ಖರ್ಜೂರದ ಮರದಂತೆ ಬೆಳೆಯುವರು ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ನಾವು ನೀತಿವಂತರಾಗಿ ಜೀವಿಸಬೇಕು. ಈ ಲೋಕದಲ್ಲಿ ನೋಡುವುದಾದ್ರೆ, ಅಯ್ಯೋ ನನ್ನ ಒಳ್ಳೆಯ ಸ್ನೇಹಿತರಿದ್ದಾರೆ, ಅವ್ರು ನೀತಿವಂತನಾಗಿದ್ದಾನೆ ಎಂಬಂತ ಒಂದು ನಂಬಿಕೆ ಇರುತ್ತೆ. ಆದರೆ ಅವ್ರಿಗೊಂದು ವೇಳೆ ಮರೆತು ಹೋಗಿ ಏನೋ ಒಂದು ಅನುಕೂಲ ಆಗುತ್ತೆ. ಆದರೆ ದೇವವಾಕ್ಯ ಹೇಳ್ತಾರೆ, ನೀವು ನೀತಿವಂತರಾಗಿರಿ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ನಾವು ಈ ದಿನಗಳಲ್ಲಿ ಯಾವ ರೀತಿಯಲ್ಲಿ ಇನ್ನೊಬ್ಬರಿಗೆ ಸಹಾಯ ಮಾಡೋದ್ರ ಆಗ್ಲಿ ಅಥವಾ ಇನ್ನೊಬ್ಬರಿಗೆ ಪ್ರೀತಿಯಿಂದ ನೀವು ಒಳ್ಳೆಯ ರೀತಿಯಲ್ಲಿ ಸಂತೋಷದಿಂದ ಜೀವಿಸಿರಿ ಎಂಬುದಾಗಿ ಹೇಳ್ತಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ನಾವು ಒಳ್ಳೆ ನೀತಿ ಮಾರ್ಗದಲ್ಲಿ ನಡೆಯುವಾಗ ಖರ್ಜೂರ ಹಾಗೆ ಮರ ಫಲ ಕೊಡುವವರಾಗಿದೆ. ಪ್ರೀತಿಯ ಮಕ್ಕಳೇ, ಅದು ನೀತಿ ಮಾರ್ಗದಲ್ಲಿ ಒಳ್ಳೆ ರೀತಿಯಲ್ಲಿ ನಡೆಯುವಂತೆ ಮಾಡುತ್ತದೆ. ಪ್ರೀತಿಯ ಮಕ್ಕಳೇ, ಅದೇ ತರ ದೇವವಾಕ್ಯ ಹೇಳ್ತದೆ, ಜ್ಞಾನೋಕ್ತಿ ಬರೆದ 29ನೇ ಅಧ್ಯಾಯ 2ನೇ ವಾಕ್ಯ ಹೇಳ್ತದೆ, ನೀವು ಉಲ್ಲಾಸದಿಂದ ಇರಿ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ನಮಗೆ ದೇವರು ಆಶೀರ್ವದಿಸುವಂತ ದೇವರು. ನಾವು ಒಳ್ಳೆ ನೀತಿ ಮಾರ್ಗದಲ್ಲಿ ನಡೆದರೆ ದೇವರು ನಮಗೆ ಆಶೀರ್ವದಿಸ್ತಾರೆ, ನಮಗೆ ಸಹಾಯ ಮಾಡ್ತಾರೆ, ಸಂತೋಷ ಕೊಡುವವರಾಗಿದ್ದಾರೆ. ಹೌದು ಪ್ರೀತಿಯ ಮಕ್ಕಳು, ಈ ದಿನಗಳಲ್ಲಿ ಕುಟುಂಬದಲ್ಲಾಗಲಿ ಎಲ್ಲದರಲ್ಲಿ ಸಂತೋಷ ಇಲ್ಲದೆ ಮತ್ತೆ ಆಶೀರ್ವಾದ ಇಲ್ಲದೆ ಜೀವಿಸ್ತಾ ಇದ್ದಾರೆ. ಆದರೆ ನಮಗಾದರೂ ಸಂತೋಷ ಆಶೀರ್ವಾದ ಕೊಡುವವರಾಗಿದ್ದಾರೆ. ನಾವು ನೀತಿವಂತ ಮಾರ್ಗದಲ್ಲಿ ನಾವು ನಡಿಬೇಕು. ಖರ್ಜೂರ ಮರದ ಹಾಗೆ ನಮ್ಮನ್ನು ಅದ್ಭುತವಾಗಿ ನಡೆಸುವಂತಹ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ನಮ್ಮ ದೇವರು ಎಂದಿಗೂ ಕೈ ಬಿಡುವುದಿಲ್ಲ. ಪ್ರೀತಿಯ ಮಕ್ಕಳೇ, ಕೈ ಹಿಡಿದು ನಮ್ಮನ್ನು ನಡೆಸುವಂತ ದೇವರು. ಅಯ್ಯೋ ನನ್ನ ಮಗಳು ಯಾವುದೋ ದುಃಖದಲ್ಲಿ ಇರ್ಬೋದು, ಅವಳಿಗೆ ಖರ್ಜೂರ ಮರದ ಹಾಗೆ ಫಲ ಕೊಡ್ತೇನೆ ಎಂಬುದಾಗಿ ಹೇಳ್ತಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ನಾವು ನೀತಿವಂತರಾಗಿ ಒಳ್ಳೆ ಫಲ ಕೊಡೋರಾಗಿರ್ಬೇಕು, ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು. ಎಷ್ಟೋ ಕುಟುಂಬಗಳಿಗೆ ಕಣ್ಣೀರಲ್ಲಿದ್ದಾರೆ, ಅವರನ್ನ ಕೊರತೆಲ್ಲ ನೀಗಿಸುವಾಗ ದೇವ್ರ ಸಂತೋಷ ಉಳ್ಳದಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಅದೇ ತರ ಯೆರೆಮೀಯ ಪ್ರವಾದನೆ ಗ್ರಂಥ 17:9ನೇ ವಾಕ್ಯ ಹೇಳ್ತದೆ, ಏನಂದ್ರೆ ನೋಡಿ, ಹೃದಯವು ಎಲ್ಲಕ್ಕಿಂತಲೂ ವಂಚಕ ಗುಣವಾದ ರೋಗಕ್ಕೆ ಒಳಗಾಗಿದೆ. ಆಮೆನ್, ಹಲ್ಲೆಲೂಯಾ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ಹೃದಯ ಚೆನ್ನಾಗಿದೆ ಎಂಬುದಾಗಿ ಹೇಳ್ಬೋದು, ಆದ್ರೆ ಆ ಹೃದಯದಲ್ಲಿ ಯಾವ ರೀತಿಯಲ್ಲಿ ಇದೆ ಎಂಬುದು ನಾವು ಪ್ರಶ್ನೆ ಮಾಡಿಕೊಳ್ಬೇಕು. ನನ್ನಿಂದ ಯಾವ ರೀತಿಯಲ್ಲಿ ಸಹಾಯ ಆಗುತ್ತೆ ಎಂಬಂತ ನಾವು ಯೋಚನೆ ಮಾಡಿಕೊಳ್ಬೇಕು. ಪ್ರೀತಿಯ ಮಕ್ಕಳೇ, ನಾನು ಒಳ್ಳೆ ರೀತಿಯಲ್ಲಿ ಸಹಾಯ ಮಾಡ್ತೀನಿ, ನಾನು ಕೂಡ ನೀತಿವಂತನಾಗಿ ಒಳ್ಳೆ ಖರ್ಜೂರ ಮರ ಹಾಗೆ ನಾನು ದೇವರಿಗೆ ಫಲ ಕೊಡುವಾಗ ದೇವ್ರ ಸಂತೋಷವಾಗಿದ್ದೇನೆ. ಈ ದಿನಗಳನ್ನು ನೋಡೋದಾದ್ರೆ ವಿದ್ಯಾವಂತರ ಮೇಲೆಂಬುದಾಗಿ ಹೇಳ್ತಾರೆ. ಹೌದು, ನಿಜ, ಇಲ್ಲಂತಲ್ಲ, ಆದ್ರೆ ಎಲ್ಲರಿಗೂ ನಾವು ಪ್ರೀತಿಯಿಂದ ಸಹಾಯ ಮಾಡಬೇಕು. ಅಯ್ಯೋ ಇವ್ರಿಗೆ ಆ ವಿದ್ಯಾವಂತರು, ಇವ್ರ ವಿದ್ಯೆ ಇಲ್ಲದವರು ಎಂಬಂತ ಒಂದು ಇದು ಪ್ರೀತಿ ಮಾಡದೆ ಎಲ್ಲರಿಗೂ ಪ್ರೀತಿಯಿಂದ ಸಹಾಯ ಮಾಡಬೇಕು. ಪ್ರೀತಿಯ ಮಕ್ಕಳೇ, ಅವ್ರ ವಿದ್ಯಾವಂತರು ಇಲ್ಲ ಹೋದ್ರೂ ಪರವಾಗಿಲ್ಲ, ನಾವು ಪ್ರೀತಿಯಿಂದ ನೀತಿವಂತರಾಗಿ ಜೀವಿಸಕ್ಕೆ ಸಾಧ್ಯ. ಇವ್ರ ಬಡವರಿಗೆ ನಾನು ಹೇಗಪ್ಪ ಸಹಾಯ ಮಾಡಲಿ ಮತ್ತ ಇದು ಮಾಡದೆ, ದೇವ್ರೇ ನಾನು ನೀತಿವಂತನಾಗಿ ಆ ಖರ್ಜೂರ ಮರ ಹಾಗೆ ನಾನು ಫಲ ಕೊಡ್ತೇನೆ ಎಂಬುದಾಗಿ ಹೇಳುವಾಗ ದೇವ್ರು ಎಷ್ಟು ಸಂತೋಷ ಉಡನಾಗಿ, ಅಯ್ಯೋ ನನ್ನ ಮಗಳು ಸಹಾಯ ಮಾಡ್ತಾಳೆ ಎಂಬಂತ ಒಂದು ಸಂತೋಷ ಇರುತ್ತೆ. ಹೌದು ಪ್ರೀತಿಯ ಮಕ್ಕಳೇ, ಅಲ್ಲೇ ಹೇಳ್ತದೆ ಒಳಗಾಗಿದೆ, ಅದನ್ನು ಯಾರು ತಿಳಿದಾರೋ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ಹೃದಯದಲ್ಲಿ ಒಂದು ಯಾವುದೋ ರೋಗ ಇರುತ್ತೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಅದೇ ತರ ನಾವು ಒಳ್ಳೆ ರೀತಿಯಲ್ಲಿ ನೀತಿವಂತರಾಗಿರ್ಬೇಕು. ಈ ದಿನಗಳು ನೋಡೋದಾದ್ರೆ ಎಲ್ಲರಿಗೂ ಪ್ರೀತಿ ಮಾಡದೆ ಅಥವಾ ಇನ್ನೊಬ್ಬರಿಗೆ ಸಹಾಯ ಮಾಡದೆ ನಾವು ಯಾವ ರೀತಿಯಲ್ಲಿ ನೀತಿವಂತರಾಗಿ ಜೀವಿಸಕ್ಕೆ ಸಾಧ್ಯ? ಇಂದು ನಾವು ತೀರ್ಮಾನ ಮಾಡಿಕೊಳ್ಳಬೇಕು. ಪ್ರೀತಿಯ ಮಕ್ಕಳೇ, ಒಂದು ಕುಟುಂಬದಲ್ಲಿ ಒಂದು ಒಳ್ಳೆ ಭಯಭಕ್ತಿಂತ ಒಂದು ಕುಟುಂಬ ಇತ್ತು. ಪ್ರೀತಿಯ ಮಕ್ಕಳೇ, ಆ ಮಕ್ಕಳು ಒಳ್ಳೆ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಮುಂದೆ ಹೋಗ್ತಿದ್ರು. ಆದರೆ ದೇವ್ರ ಸಭೆಯಲ್ಲಾಗ್ಲಿ ಅಥವಾ ಆರಾಧನೆ ಮಾಡುವಾಗ ಅಯ್ಯೋ ನನಗೆ ಯಾರಾದ್ರೂ ಕೀಳಾಗಿ ನೋಡ್ತಾರೆ ಎಂಬಂತ ಭಯ ಇತ್ತು. ಆದರೆ ಪ್ರೀತಿಯ ಮಕ್ಕಳು ಅವರು ಪ್ರಾರ್ಥನೆ ಮಾಡುವಾಗ ಅವರೆಲ್ಲ ಭಯನ ಕೀಳ್ಮೇರಿ ಎಲ್ಲ ಹೋಯ್ತು. ಅದೇ ತರ ಪ್ರೀತಿಯ ಮಕ್ಕಳು ನಾವು ಯಾವುದಕ್ಕೂ ಕೀಳಾಗಿ ನೋಡದೆ ದೇವ್ರು ನಮ್ಮನ್ನು ಫಲ ಕೊಡುವರು, ನಮಗೆ ನೀತಿ ಮಾರ್ಗ ನಡೆಯುವಾಗ ನಮ್ಮನ್ನು ಆಶೀರ್ವದಿಸುವಂತ ದೇವರು, ನಮ್ಮ ಕುಟುಂಬದಲ್ಲಿ ಆಶೀರ್ವದಿಸುವಂತ ದೇವರು, ಸಂತೋಷ ಕೊಡುವರಾಗಿದ್ದಾರೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಲಿ.
ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚಿಕೊಂಡು ಪ್ರಾರ್ಥನಾ. ಪರಿಶುದ್ಧನೆ ಪ್ರೀತಿಯುಳ್ಳ ತಂದೆ, ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕಳೆದ ವಾರದಲ್ಲಿ ಅದ್ಭುತವಾಗಿ ಕಾಪಾಡಿಕೊಂಡು ಪ್ರೀತಿಯುಳ್ಳ ದೇವರೇ, ಈ ಮುಂಜಾನೆಗಳಲ್ಲಿ ನೋಡುವಂತೆ ಸಹಾಯಕ್ಕಾಗಿ ಸ್ತೋತ್ರ. ಹೌದೇ ಸಪ್ಪ, ನೀನು ಒಳ್ಳೆ ವಾಗ್ದಾನ ಕೊಟ್ಟಿದ್ದಿ. ನೀತಿವಂತರು ಖರ್ಜೂರ ಮರದಂತೆ ಫಲ ಕೊಡೋರೆಂಬುದಾಗಿ. ಅದೇ ಥರ ಈ ವಿಡಿಯೋ ಯಾರು ನೋಡ್ತಾರೆ ಸ್ವಾಮಿ, ಪ್ರತಿಯೊಬ್ಬರನ್ನು ನೀತಿವಂತ ಮಾರ್ಗದಲ್ಲಿ ನಡೆಯುವಂತೆ ಸಹಾಯ ಮಾಡು. ಅವ್ರು ಬೇಕಂತೆಲ್ಲ ಆಶೀರ್ವಾದನ ಅನುಗ್ರಹಿಸಪ್ಪ ಅಂತ ಪ್ರಾರ್ಥಿಸಿದರೆ ಪ್ರೀತಿಯುಳ್ಳ ದೇವರೇ, ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ ಜೀವ ತಂದೆ, ಆಮೆನ್.